ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಏಕಾಏಕಿ ದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಏನಾಯಿತು ಅನ್ನೋದರ ಕ್ಲಾರಿಟಿಯ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ. ಇದೀಗ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJP JDS ಮೈತ್ರಿ ಆಗಿದ್ರೂ ಕೂಡ JDSಗೆ ಕೈ ಕೊಟ್ಟಿದ್ದಾರೆ. ಸೊ ಈ ಒಂದು ಮಿತ್ರದ್ರೋಹವನ್ನು ಮಾಡಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಮುಂದಿನ ಬೆಳವಣಿಗೆ ಏನಾಯಿತು ಅಂತ ನೋಡೋದಾದರೆ, ವೀಕ್ಷಕರ BJP ಮತ್ತು JDS ಪ್ರಬಲ ಒಂದು ಪಕ್ಷದ ಅಭ್ಯರ್ಥಿಗಳನ್ನು ಹೊಂದಿರುವಂಥದ್ದು. ಸೊ ಆದರೆ ಶಾಸಕರು ಕೂಡ ಇಲ್ಲಿ ಭಿನ್ನಮತಗಳನ್ನು ಹೊಡೆದುಕೊಂಡು ಅಡ್ಡ ಮತಗಳನ್ನು ಹಾಕಿ ಕಾಂಗ್ರೆಸ್ನ ಜಯಬೇರಿಸಿ ಸಾಧಿಸಲು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದಕ್ಕೆ ಕಾರಣ ಕೆಲವೊಂದಿಷ್ಟು BJP ನಾಯಕರು, JDSನ ಕೆಲವೊಂದಿಷ್ಟು ನಾಯಕರು ಕಾಂಗ್ರೆಸ್ಗೆ ಮತವನ್ನು ಹಾಕಿ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಇವತ್ತು BJP 28ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದು 18 ಸ್ಥಾನದಲ್ಲಿ JDS ಇದೆ. ಆ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೀನಾಯ ಸೋಲು ಕಂಡ ಕಾರಣ ಈ ಒಂದು ಬೇಸರದಲ್ಲಿ ಅಮಿತ್ ಶಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತು ಮೋದಿಜಿಗೆ ಫೋನ್ ಮಾಡಿ ಮೈತ್ರಿಗೆ ನಮಗೆ ಬೇಡ, ನಿಮ್ಮ ಸಹವಾಸವೇ ಬೇಡ ಅಂತೇಳಿ ಹೇಳಿದ್ದಾರೆ. ಸೊ ಹಿಂಗೆ ಹೇಳ್ತಿದ್ದಂತೆ ಹೈಕಮಾಂಡ್ ದಿಢೀರ್ ವಿಜೇಂದ್ರಗೆ ಕಾಲ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದೆ. ದೊಡ್ಡ ಆಘಾತವೇ ಆಗುವಾಗಿರುವಂಥದ್ದು. ಸದ್ಯಕ್ಕೆ ವಿಜೇಂದ್ರ ಅವರು ಎಮೋಷ್ನಲ್ ಆಗಿದ್ದಾರೆ, ಈ ರೀತಿ ಆಯ್ತಲ್ಲ ಅಂತೇಳಿ. ಸೊ ಆ ಕಾರಣಕ್ಕಾಗಿ ಇವತ್ತು ಕೇಂದ್ರ ಸಚಿವರೆಲ್ಲರೂ ಕೂಡ ಗರಂ ಆಗಿದ್ದಾರೆ ಆ ರಾಜ್ಯದ ಒಂದು ಸಚಿವರ ಮೇಲೆ. ಸದ್ಯ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು JDS ಮೈತ್ರಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನಿಮ್ಮ ಸಹವಾಸವೇ ಬೇಡ, ನಾವೇನೋ ಅಂದ್ಕೊಂಡಿದ್ವಿ, ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು, ನಾವು ಕೂಡ ಸಪೋರ್ಟಿವ್ ಆಗಿದ್ವಿ, ಎಲ್ಲವೂ ಕೂಡ ನಂಬಿಸಿ ಮೋಸ ಮಾಡಿಬಿಟ್ರಿ ನೀವು, ನಿಮ್ಮ ಸಹವಾಸ ಬೇಡ ಅಂತೇಳಿ ಮೈತ್ರಿಯನ್ನು ಕ್ಯಾನ್ಸಲ್ ಮಾಡಿಕೊಂಡು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕೇಂದ್ರದ ಪ್ರಭಾವಿ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯದಲ್ಲೇ ನಾವು ಇರ್ತೇವೆ ಅಂತ ಹೇಳಿ ಬಂದಿದ್ದಾರೆ. ನಿಜಕ್ಕೂ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ BJPಯೇ ದೊಡ್ಡ ಕಾರಣ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ದೊಡ್ಡ ಬಾಂಬ್ ಸಿಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ರೀತಿಯಾಗಿ ಮಿತ್ರದ್ರೋಹ ಮಾಡಿದರು ಅನ್ನುವಂಥ ಆರೋಪವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು BJP ಅವರಿಗೆ ಮಾಡಿದರು. ಸೊ ವಿಜೇಂದ್ರ ಅವರು ಕೂಡ ಮನವೊಲಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ. ಏನೋ ಒಂದು ಆಗಿದೆ, ಅಡ್ಡ ಮತದಾನ ಮಾಡಿದ್ದಾರೆ, ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಶಾಸಕರು ನಮ್ಮ ಮೇಲೆ ಇಡ್ತಾ ಇಲ್ಲದೆ ಈ ರೀತಿಯಾಗಿ ಪಕ್ಷಕ್ಕೆ ದ್ರೋಹ ಬಗೆಯುವ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಚರ್ಚೆಗಳನ್ನು ಮಾಡಿದ್ದಾರೆ. ಇಲ್ಲಿ ನಡೆದಂಥ ಸನ್ನಿವೇಶಗಳನ್ನು ಅಮಿತ್ ಶಾ ಮತ್ತು ಮೋದಿಜಿ ಅವರಿಗೆ ವಿಜೇಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಎಚ್ ಡಿ ಕುಮಾರಸ್ವಾಮಿ ಮುಂದೆ ನಿರ್ಧಾರಗಳನ್ನು ಬದಲಿಸ್ತಾರಾ ಅನ್ನೋದು ಇದು ಒಂದು ಪ್ರಶ್ನೆ ಆಗಿರುವಂಥದ್ದು. ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು. ಹಾಗಾಗಿ ಯಾಕೆ ಈ ಒಂದು ನಿರ್ಧಾರವನ್ನು ಮಾಡಿದರು BJP ಶಾಸಕರು ಮತ್ತು JDS ಶಾಸಕರು ಅನ್ನೋದು, ಕೆಲವೊಂದಿಷ್ಟು 3-4 ಜನ BJPಯ ಉಚ್ಚಾಟಿತ ಶಾಸಕರಿದ್ದರು. JDSನಲ್ಲೂ ಕೂಡ 1-2-3 ಜನ ಉಚ್ಚಾಟಿತ ಶಾಸಕರಿದ್ದರು. ಇವೆಲ್ಲನೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ಭರವಸೆ ಜಾಸ್ತಿಯಾಗಿದೆ. ಆ ಕಾರಣಕ್ಕಾಗಿ ಇವತ್ತಿನ ಬೆಳವಣಿಗೆ ನೋಡ್ತಾ ಹೋದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಲಾಸ್ ತೆಗೆದುಕೊಂಡಿರುವಂಥದ್ದು ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇವತ್ತಿನ ಬೆಳವಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಕಾಯ್ಬೋದು. ಸದ್ಯಕ್ಕೆ ಇವತ್ತು ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯದಲ್ಲಿ ನಾನು ಮುಂದುವರಿಯುತ್ತೇನೆ, ನಿಮ್ಮ ಸಹವಾಸ ಬೇಡ ಅಂತೇಳಿ ಕಟ್ಟು ಮಾತನ್ನು ಬಳಸಿ ಬಂದಿದ್ದಾರೆ. ತಕ್ಕ ಉತ್ತರವನ್ನು ಕೊಡ್ತೇನೆ ಅಂತೇಳಿ ಸವಾಲು ಹಾಕಿ ಬಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ಒಂದು ಸವಾಲು ಹಾಕಿದ ಬೆನ್ನಲ್ಲೇ ವಿಜೇಂದ್ರಗೆ ಅಮಿತ್ ಶಾ ಮತ್ತು ಮೋದಿಜಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ವಿಜೇಂದ್ರ ಅವರು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಸಮಾಧಾನ ಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತೇವೆ, ಸಪೋರ್ಟ್ ಮಾಡ್ತೇವೆ, ಈ ರೀತಿಯಾಗಿ ಮಾಡಬೇಡಿ, ನೀವು ರಾಜೀನಾಮೆನ ಕೊಡಬೇಡಿ, ಮೈತ್ರಿ ಸರ್ಕಾರವನ್ನು ಕ್ಯಾನ್ಸಲ್ ಮಾಡಬೇಡಿ, ಮುಂದೊಂದಿನ ಉತ್ತರವನ್ನು ಕೊಡೋಣ, ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸೋಣ ಅಂತೇಳಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ವಿಜೇಂದ್ರ. ಇದೆಲ್ಲದಕ್ಕೂ ಒಪ್ಪದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಹೀನಾಯವಾಗಿ ಬೆಳ್ಳು ತೋರಿಸಿಕೊಳ್ಳುವ ಹಾಗೆ ಮಾಡಿಬಿಟ್ರಲ್ಲ ಅಂತೇಳಿ ಅವರ ಮನಸ್ಸಿಗೆ ತುಂಬ ನೋವಾಗಿದೆ. ಹಾಗಾಗಿ ಕಟ್ಟು ಮಾತುಗಳನ್ನು ಆಡಿದ್ದಾರೆ.
ಸೊ ಕಾಂಗ್ರೆಸ್ ಅವರು ಇವತ್ತು ಭಾಳ ಖುಷಿಯಾಗಿ ಇದ್ದಾರೆ, ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿರುವ ಕಾರಣದಿಂದ. ಸೊ ರಾಜ್ಯದ ಬೆಳವಣಿಗೆ ಈ ರೀತಿ ಆದರೆ ನಿಜಕ್ಕೂ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಮಾಡುವ ವಿಚಾರವು ಬೇರೆ ಒಂದಿಲ್ಲ. ಸೊ ನೋಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಅಂತೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಪ್ಪದೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. HD ಕುಮಾರಸ್ವಾಮಿ ಅವರು ಕೊನೆಗೂ ಕೂಡ ರಾಜ್ಯಕ್ಕೆ ಬರ್ತಾರಾ ಕೇಂದ್ರ ಬಿಟ್ಟು ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಥ್ಯಾಂಕ್ ಯು.